ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಶಾಂಡಿಲೇಶ್ವರಾಯ ನಮಃ. ಅರ್ಥವಿಲ್ಲದ ಓದು ಬೇಡ, ಶಾಂತಿ ಇಲ್ಲದ ಮನೆ ಬೇಡ, ರುಚಿ ಇಲ್ಲದ ಅಡುಗೆ ಬೇಡ, ಖುಷಿ ಇಲ್ಲದ ಜೀವನ ಬೇಡ, ಮಧುರತೆ ಇಲ್ಲದ ಮಾತು ಬೇಡ, ನಿಷ್ಠೆ ಇಲ್ಲದ ಧ್ಯಾನ ಬೇಡ, ಭಗವಂತನನ್ನು ಮರೆಯಬೇಡ, ಮರೆತು ಹಾಳಾಗಬೇಡ, ಮರೆತು ಹಾಳಾಗಬೇಡ ಅನ್ನುವುದರೆ ಇವತ್ತಿನ ದಿನ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ಸುಮಾರು ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿವಪ್ಪ ನಾಗಪ್ಪ ಹಂಚಿನಮನೆಯವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಶುಭಾಶಯ, ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಯ ಅಂತ ಹೇಳ್ತಾರೆ ಅಂತ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಮತ್ತೊಮ್ಮೆ ಶರಣುಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಅವರಿವರನ್ನದೇ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತಿ ಸೈನಿಕರಿಗೆ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಂಚಿನಮನೆಯವರ ಸ್ನೇಹ ಬಳಗಕ್ಕೂ ಶಿಕ್ಷಕ ಬಂಧುಗಳಿಗೂ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಛಾಯಾಗ್ರಾಹಕರಿಗೂ ನಿರೂಪಣಾಕಾರರಿಗೂ ಶರಣಾರ್ಥಿ ಬಂಧುಗಳ ಜೀವನದೊಳಗೆ ಬದುಕು ಕೊಳಿಬಾರ್ದು. ಬದುಕು ಕಳಿಯೋದಕ್ಕೂ ಕೊಳೆಯೋದಕ್ಕೂ ವ್ಯತ್ಯಾಸ ಅದ. ಅನ್ನ ಕಳತ್ರ ಬಹಳ ರುಚಿ ಇರ್ತದ, ಕೊಳತ್ರ ಯಾರು ಕೂಡ ಅದನ್ನ ನೋಡೋಂಗಿಲ್ಲ. ಆ ನಿಟ್ಟಿನೊಳಗ ಇವತ್ತ ಅವ್ರ ಬದುಕು ಕಳತದ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಸೇರಿ ಸತ್ಕಾರ ಮಾಡಕತ್ತೇವೆ. ಅದ ಬದುಕು ಕಡಿತ ಹೋಗಿ ಕೊಳತಿತ್ತು ಅಂತಂದ್ರ ನಾವ್ಯಾರು ಕೂಡ ಇವತ್ತು ಅವರಿಗೆ ಸತ್ಕಾರ ಮಾಡ್ತಿರ್ಲಿಲ್ಲ. ಎಷ್ಟೋ ಕಷ್ಟಗಳ ಪರಿಸ್ಥಿತಿ ಒಳಗೆ ನಾವೆಲ್ಲ ಏನಂತೇವಿ, ಸೈನಿಕರ ಜೀವನ ಬಹಳ ಚಲೋ ಅಂತೇಳಿ. ಸೈನಿಕರ ಜೀವನ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಮೈ ಕೊರೆಯುವ ಚಳಿ ಒಳಗ, ಬಿಸಿಲಿನೊಳಗ ಯಾವುದನ್ನು ಕೂಡ ಲೆಕ್ಕಿಸಲಾರದೆ ನಾವು ಇವತ್ತಿನ ಪರಿಸ್ಥಿತಿ ಒಳಗ ಬೇಸಿಗೆ ಒಳಗ ಮೈನೇ ಒಂದು ಶರ್ಟ್ ಅನ್ನು ಹಾಕೊಳ್ಳಕ್ಕೂ ಕೂಡ